ಸುರಕ್ಷತೆಯಲ್ಲಿ ಎಡವಿದ ಎಕ್ಸ್ ಮಸ್ಕ್ ಕಂಪನಿಗೆ ಕೋಟಿ ದಂಡ ವಿಧಿಸಿದ ಆಸ್ಟ್ರೇಲಿಯಾ ಸರ್ಕಾರ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಆನ್ಲೈನ್ ಮಕ್ಕಳ ಶೋಷಣೆ ತಡೆ ನೀತಿಗಳಿಗೆ ಸಂಬಂಧಿಸಿದಂತೆ ನಿಖರ ಮಾಹಿತಿ ನೀಡಲು ವಿಫಲವಾದ ಹಿನ್ನೆಲೆಯಲ್ಲಿ ಪ್ರಮುಖ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ಕಾರ್ಪ್ ಸಂಸ್ಥೆಗೆ ಆಸ್ಟ್ರೇಲಿಯಾದ ಫೆಡರಲ್ ನ್ಯಾಯಾಲಯವು ಭಾರೀ ದಂಡವನ್ನು ವಿಧಿಸಿದೆ. ಈ ತೀರ್ಪಿನೊಂದಿಗೆ ಆಸ್ಟ್ರೇಲಿಯಾ ಸರ್ಕಾರ ಹಾಗೂ ಜಾಗತಿಕ ತಂತ್ರಜ್ಞಾನ ದೈತ್ಯ ಸಂಸ್ಥೆಯ ನಡುವೆ ಕಳೆದ 3 ವರ್ಷಗಳಿಂದ ನಡೀತಾ ಇದ್ದ ಕಾನೂನು ಸಮರಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ಈ ತೀರ್ಪಿನೊಂದಿಗೆ ಆಸ್ಟ್ರೇಲಿಯಾ ಸರ್ಕಾರ ಹಾಗೂ ಜಾಗತಿಕ ತಂತ್ರಜ್ಞಾನ ದೈತ್ಯ ಸಂಸ್ಥೆಯ ನಡುವೆ ಕಳೆದ 3 ವರ್ಷಗಳಿಂದ ನಡೀತಾ ಇದ್ದ ಕಾನೂನು ಸಮರಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ಆನ್ಲೈನ್ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಆಸ್ಟ್ರೇಲಿಯಾದ ಅಧಿಕೃತ ನಿಯಂತ್ರಕ ಸೇಫ್ಟಿ ಆಯುಕ್ತರ ಬೇಡಿಕೆಯೊಂದಿಗೆ ಎಕ್ಸ್ ವೇದಿಕೆಯು ಸಂಪೂರ್ಣವಾಗಿ ಸಹಕರಿಸಲಿಲ್ಲ ಅಂತ ಎತ್ತಿ ತೋರಿಸಿದ ನಂತರ ಅಧಿಕಾರಿಗಳು ಕಾನೂನು ಕ್ರಮವನ್ನ ಕೈಗೊಂಡರು. ಆದಾಗ್ಯೂ ಮಕ್ಕಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಎಕ್ಸ್ ಜಾರಿಗೆ ತಂದ ಮಾಡರೇಷನ್ ಪ್ರಕ್ರಿಯೆಗಳು ಮತ್ತು ಆಂತರಿಕ ಭದ್ರತಾ ವ್ಯವಸ್ಥೆಗಳ ಕುರಿತು ಅಧಿಕೃತ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸುವಲ್ಲಿ ಕಂಪನಿಯ ವಿಳಂಬವನ್ನು ಆಧರಿಸಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಗುರುವಾರ ಆಸ್ಟ್ರೇಲಿಯನ್ ಫೆಡರಲ್ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಯ ಸಂದರ್ಭದಲ್ಲಿ ಆನ್ಲೈನ್ ಸುರಕ್ಷತಾ ನಿಯಂತ್ರಕರ ಡೇಟಾ ಸಂಗ್ರಹ ವಿನಂತಿಗಳಿಗೆ ಸಕಾಲದಲ್ಲಿ ಪ್ರತಿಕ್ರಿಯಿಸದೆ ವಿಳಂಬ ಮಾಡುವ ಮೂಲಕ ಕಂಪನಿಯು ಆಸ್ಟ್ರೇಲಿಯಾದ ಆನ್ಲೈನ್ ಸುರಕ್ಷತಾ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿರುವುದು ನಿಜ ಅಂತ ಎಕ್ಸ್ ಸಂಸ್ಥೆಯ ಪರ ವಕೀಲರು ಫೆಡರಲ್ ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ. ಆದಾಗ್ಯೂ ಗಡುವು ಮುಗಿದ 1 ತಿಂಗಳಿಗೂ ಹೆಚ್ಚು ಕಾಲದ ನಂತರವೂ ಕಂಪನಿಯು ಈ ಸೂಚನೆಯನ್ನು ಪಾಲಿಸಲು ವಿಫಲವಾದ ನಂತರ ಅಧಿಕಾರಿಗಳು 2023ರಲ್ಲಿ ದಂಡ ವಿಧಿಸಲು ನಿರ್ಧರಿಸಿದ್ರು. 2022ರಲ್ಲಿ ಎಲಾನ್ ಮಸ್ಕ್ ಟ್ವಿಟರ್ ಅನ್ನು $44 ಬಿಲಿಯನ್ಗೆ ಸ್ವಾಧೀನಪಡಿಸಿಕೊಂಡ ನಂತರ ಮತ್ತು ಅದನ್ನು ಎಕ್ಸ್ ಎಂದು ಮರುನಾಮಕರಣ ಮಾಡಿದ ಸ್ವಲ್ಪ ಸಮಯದ ನಂತರ ವಿವಾದ ಪ್ರಾರಂಭ ಆಯಿತು. ಆಸ್ಟ್ರೇಲಿಯಾದ ನಿಯಂತ್ರಕವು ತನ್ನ ಮಕ್ಕಳ ಶೋಷಣೆ ತಡೆಗಟ್ಟುವಿಕೆ ಮತ್ತು ಆನ್ಲೈನ್ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಕುರಿತು ಸುಮಾರು 25 ಪ್ರಶ್ನೆಗಳನ್ನು ಒಳಗೊಂಡಿರುವ ವಿವರವಾದ ಪ್ರಶ್ನಾವಳಿಗಳನ್ನು ವೇದಿಕೆಗೆ ಕಳುಹಿಸಿತ್ತು. ಆದರೆ ಕಂಪನಿಯ ಪ್ರತಿಕ್ರಿಯೆಗಳು ಅಪೂರ್ಣ ಮತ್ತು ಅಸಮರ್ಪಕವೆಂದು ತಿಳಿದ ನಂತರ ಅಧಿಕಾರಿಗಳು ಆರಂಭದಲ್ಲಿ 6,10,000 ದಂಡವನ್ನು ವಿಧಿಸಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.